ಈ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಜನ ಅವರನ್ನು ಸೈಬರ್ ಕ್ಯಾಫೆಗೆ ಹಚ್ಚಿಬಿಡಿ. ಅವರು ಸೈಬರ್ ಕ್ಯಾಫೆಯಲ್ಲಿ ಕೂತ್ಕೊಂಡು ಅಧಿಕೃತವಾಗಿ ಸರ್ಕಾರದಿಂದ ಏನೋ ಹಣ ತಗೋಬಹುದು, ನಾಗರಿಕ ಸೇವೆ ಕೊಡಲಿಕ್ಕೆ ಮಾತ್ರ ಅವ್ರು ತಗೊಳ್ಬೇಕು. ಆದರೆ ಈ ರೀತಿ ಶೋಷಣೆ ಮಾಡಬಾರ್ದು. ಸೊ ಅದಕ್ಕೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಸ್ವಲ್ಪ ಚುರುಕಾಗ್ತಾರೆ. ಜೊತೆಗೆ ಇವರು ಈ ಥರ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಾಗತ್ತೆ, ನಾವು ನಮ್ಮ ಕಣ್ಣು ಅವ್ರ ಮೇಲೆ ಇದೆ, ಅವರು ಇನ್ನು ಮುಂದಕ್ಕೆ ಇದನ್ನು ಸ್ವಲ್ಪ ತಡೆಗಟ್ಟಲಿಕ್ಕೆ ಸಾಧ್ಯವಾಗತ್ತೆ. ಆದರೆ ನಾಗರಿಕರು ಅವರು ಸ್ವಲ್ಪ ಚುರುಕಾಗಿದ್ರೆ, ಜಾಗರೂಕಾಗಿದ್ರೆ, ಇಂಥ ಮೋಸ ಆಗೋ ಮುಂಚೆನೆ ದೂರವನ್ನು ಕೊಟ್ಟರೆ ಖಂಡಿತವಾಗಿ ಎಲ್ಲರೂ ಸರಿ ದಾರಿಗೆ ಬಂದ್ಬಿಡ್ತಾರೆ. ಕಾನೂನು ಸಚಿವರಾಗಿ ಬಹುಶಃ ಇದೊಂದು ಎಲ್ಲ ಸರ್ಕಾರ ಏನು ಒಳ್ಳೆಯದನ್ನು ಯೋಚನೆ ಮಾಡಿದ್ರು ಕೂಡ ಅಲ್ಲಿ ಏನಾದರೂ ಒಂದು ಉಳುಕನ್ನು ಹುಡ್ಕೋದಕ್ಕೆ ಇದು ಸಿಕ್ಕೇ ಸಿಗುತ್ತೆ. ಸರ್, ಇದಕ್ಕೆ ಪ್ರತಿಕ್ರಿಯೆ ಮೊದಲು ಸೋಮಶೇಖರ್ ಸಿಗ್ಗಾ ಒಂದು ಲೈನಲ್ಲಿದ್ದಾರೆ, ಮಾತಾಡ್ಬಿಡ್ತೀನಿ ಸರ್. ಸೋಮಶೇಖರ್ ಅವ್ರು ನಮಸ್ಕಾರ. ಹಲೋ, ನಮಸ್ಕಾರ. ಮಾತಾಡಿ. ಸೋಮಶೇಖರ್ ಹೂಗಾರ್ ಅಂತ ಸಿಗ್ಗಾವಿಂದ ಮಾತಾಡ್ತಾ ಇರೋದು. ಮಾತಾಡಿ ಸರ್. ನಮ್ಮ ಮನೆ ಸೈಟ್ ತಗೊಂಡು ಸುಮಾರು 30 ವರ್ಷ ಆಯ್ತು. ಮುಂದ್ಗಡೆ 80 ಫುಟ್ ರೋಡ್ ಇದೆ. 80 ಫುಟ್ ರೋಡ್ ಅಲ್ಲಿ ಸಕ್ರಮವಾಗಿ ಮನೆ ಕಟ್ಟಿದ್ದಾರೆ. ಓಡಾಡಕ್ ಜಾಗ ಇಲ್ಲ, ನಮ್ಗೆ ಗಟರ್ಸ್ ಇಲ್ಲ, ಇದಿಲ್ಲ. ಮುನ್ಸಿಪಾಲಿಟಿ ಕಂಪ್ಲೇಂಟ್ ಕೊಟ್ವಿ, ಆಮೇಲೆ ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ. ಇದಕ್ಕೆ ಯಾವುದೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಓಕೆ, ಈಗ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದಿರಲ್ಲ ಈಗ, ಹೌದಾ? ಅದನ್ನು ನೋಡೋಣ. ಅದಕ್ಕೆ ನಾವು ಈಗ ಅವ್ರಿಗೆ ಇಲಾಖೆಯವ್ರಿಗೆ ಹೇಳಿ, ಅಂದರೆ ಅದು ಗ್ರಾಮ ಪಂಚಾಯತಿ ಬರುತ್ತೋ ಅದು ಮುನ್ಸಿಪಾಲ್ಟಿಗೆ ಬರ್ತದೋ? ಮುನ್ಸಿಪಾಲ್ಟಿಗೆ ಬರ್ತದೆ. ಅವ್ರಿಗೆ ಸೂಚನೆ ಕೊಟ್ಟು ಬೇಗ ನಿಮ್ಮ ತೊಂದರೆ ಏನಿದೆ ಅದು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಸೂಚನೆ ಕೊಡ್ತೀವಿ. ಬಹುಶಃ ಈಗ ನೀವು ಹೇಳೋ ಪ್ರಕಾರ ಈಗಾಗಲೇ ಅಕ್ರಮವಾಗಿ ಕಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಕಟ್ಟಿದ್ದಾರೆ ಅಂತಂದ್ರೆ ಮೊದಲೇ ಯಾಕೆ ನೀವು ತಕರಾರು ಮಾಡಲಿಲ್ಲ? ತಕರಾರು ಮಾಡಿದ್ರು ಅದಕ್ಕೇನು ಕೇರ್ ಮಾಡ್ತಾ ಇಲ್ಲ ಸರ್. ಈಗ ಏನಾಗುತ್ತೆ ಅಂದರೆ, ಈಗ ಕಟ್ಟಿದ ಮೇಲೆ ಅವ್ರು ಕೋರ್ಟ್ಗೆ ಹೋಗ್ತಾರೆ, ಇನ್ನೊಂದು ಆಗ್ತದೆ, ಈ ರೀತಿಯಾಗಿ ತೊಂದರೆಗಳಾಗ್ತದೆ. ನೀವು ಯಾವಾಗಲೂ ಕೂಡ ಇಂಥ ಕೆಲಸಗಳು ಆಗೋದಕ್ಕಿಂತ ಮುಂಚೆನೇ ನೀವು ಅದರ ಎಚ್ಚರಿಕೆ ವಹಿಸಿದ್ರೆ ಈ ತೊಂದರೆ ಆಗ್ತಿರ್ಲಿಲ್ಲ. ಇಲ್ಲ ಸರ್, ಕಟ್ಟುವಾಗ ಹೋಗಿ ತಹಸೀಲ್ದಾರ್ಗೆ ಖುದ್ದಾಗಿ ಕರ್ಕೊಂಡ್ಬಂದ್ರು, ಇಲ್ಲ ನಿಮ್ ಜಾಗನೇ ಸರಿ ಇಲ್ಲ, ನೀವೇನು ಹೇಳ್ಬೇಡ್ರಿ, ನಾವು ನೀವು ಮಾತಾಡಕ್ ಆಗಲ್ಲ ಅಂತ ಇದು ಮಾಡಿದ್ರು ಸರ್. ಈಗ ಆಯ್ತು, ಈಗಾಗಲೇ ಕಂಪ್ಲೇಂಟ್ ಮಾಡಿದ್ರೆ ಖಂಡಿತವಾಗಿ ಅದ್ರ ಕಡೆ ಗಮನ ನಾವು ಹರಿಸ್ಕೊಡ್ತೇವೆ. ನಾಗರಾಜ್ ಅವರು ಗುಲ್ಬರ್ಗಾದಿಂದ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್, ಮಾತಾಡ್ರಿ. ಸರ್, ನಾನು ಸಕಾಲದಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ದೆ ಸರ್, ಕಾಸ್ಟ್ ಇನ್ಕಮ್ ಸಲುವಾಗಿ. ಸೊ ಅದು ಏನಾಗಿದೆ, ನಾನು ಹೋಗಿ ಮತ್ತೆ ತಹಸೀಲ್ದಾರ್ ಹತ್ರನೂ ಹೋಗಿ ಮಾತಾಡಿದೆ. ಅಟೆಸ್ಟೆಡ್ ಬೇಕಂದ್ರೆ ಅಟೆಸ್ಟೆಡ್ ಕೊಟ್ಟಿದ್ದೆ, ಆದ್ರೂ ಕೂಡ ನನಗೆ ಇನ್ನೂ ಕೂಡ ಕಾಸ್ಟ್ ಇನ್ಕಮ್ ಸಿಕ್ಕಿಲ್ಲ ಸರ್. ಅದ್ರ ಸಲುವಾಗಿ ನಾನು ಸಕಾಲದಲ್ಲೂ ಕಂಪ್ಲೇಂಟ್ ಮಾಡಿದೀವಿ. ಅವರು ಕೂಡ ಕಾಲ್ ಮಾಡಿ ಕೇಳಿದ್ರು, ಬಟ್ ಇನ್ನೂ ತನಕ ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಸರ್. ಅದು ಗುಲ್ಬರ್ಗಾದಿಂದ ವಿಚಾರಿಸ್ತೀವಿ ಸರ್. ಅದು ನಮಗೆ GST ನಂಬರ್ ಇದೆ, ಮತ್ತೆ RDF ಅಂತ ಮೆಸೇಜ್ ಬರುತ್ತೆ. ನಂಬರ್ ಸಿಗತ್ತೆ ನನಗೆ, ನಾನು ವಿಚಾರಿಸ್ತೀನಿ. ಎಸ್ ಸರ್, ನಿಮ್ಮ ಸಮಸ್ಯೆಗೆ ಕೂಡಲೇ ಸ್ಪಂದನೆ ಸಿಗುತ್ತೆ ಸರ್. ಆಗಲೇ ಹೇಳ್ತಾ ಇದ್ದೆ, ಒಂದು ಸ್ಟ್ರಾಂಗ್ ಮೆಸೇಜು. ಈ ರೀತಿ ಸರ್ಕಾರದ ಯೋಜನೆಗಳನ್ನು ದುರ್ಬಳಕೆ ಮಾಡ್ತೇವೆ ಸಾಕಷ್ಟು ಸರಿ. ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ತಾವು ಸ್ಟ್ರಾಂಗ್ ಆಗಿ ಒಂದು ಮೆಸೇಜನ್ನು ಕೊಟ್ಟಿದ್ರಿ ಕಾರ್ಯಕ್ರಮದ ಮೂಲಕ. ಆ ರೀತಿ ದಳ್ಳಾಳಿಗಳು ನಾವು ಈಗಾಗಲೇ ಮಾಹಿತಿಯನ್ನು ತರಿಸ್ಕೊಂಡಿದ್ದೇವೆ. ಒಂದೇ ಫೋನ್ನಿಂದಲೇ ಸಾವಿರಾರು ಕರೆಗಳು ಬಂದಿರತಕ್ಕಂಥದ್ದನ್ನು ಕೂಡ ನಮಗೆ ಗಮನಕ್ಕೆ ಬಂದಿದೆ. ಇದು ಯಾರಿಂದ ಬಂದಿದೆ, ಯಾರು, ಯಾವ ರೀತಿಯಾಗಿ, ಇವರಿಂದ ಏನಾದರೂ ನಮಗೆ ಶೋಷಣೆ ಆಗ್ತಾ ಇದೆಯಾ ಅಥವಾ ಸೇವೆ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿಯನ್ನು ಕೂಡ ಈಗಾಗಲೇ ಅದು ನಮ್ಮ ಇಲಾಖೆಗೆ ಗೊತ್ತಿದೆ. ಮತ್ತು ಅದು ಸಂಬಂಧಪಟ್ಟಂಥ ಇಲಾಖಾ ಮುಖ್ಯಸ್ಥರಿಗೂ ಕೂಡ ಅದು ವರ್ತಮಾನವನ್ನು ಕೂಡ ನಾನು ಕಳಿಸ್ಕೊಟ್ಟಿದೆ. ಒಂದು ನಾನು ಹೇಳೋದು, ಈ ಕಾರ್ಯಕ್ರಮ ಜನಜನಿತವಾಗಿ ಆಗಬೇಕಾದಾಗ, ಜನಕ್ಕೆ ಗೊತ್ತಾಗಬೇಕಾದಾಗ ಈ ವಿಚಾರದಲ್ಲಿ ಆಸಕ್ತಿ ಇರ್ತಕ್ಕಂಥ ಜನರು ಕೂಡ ಬೇಕು. ಹೌದು ಹೌದು. ಆದರೆ ಅವರು ನಿಸ್ವಾರ್ಥವಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆಯನ್ನು ಮಾಡುವಂಥ ಮಟ್ಟಕ್ಕೆ ಇರಬೇಕು. ಆ ನಿಸ್ವಾರ್ಥ ಇಲ್ಲದಾಗ ಇದನ್ನೇ ಒಂದು ಆ ಬಂಡವಾಳ ಮಾಡಿಕೊಂಡು ಅದು ಮಾಡೋವಂಥ ಪ್ರಶ್ನೆಗಳು ಬಂದಾಗ ಅದಕ್ಕೆ ನಾವು ಈಗಾಗಲೇ ಅವರಿಗೆ ಹೇಳಿದ್ದೀವಿ, ಅದನ್ನು ನೀವು ಅದರಲ್ಲಿ ಪರಿಣತಿ ಇದ್ದರೆ, ನಿಮ್ಗೆ ಆಸಕ್ತಿ ಇದ್ದರೆ, ನಿಮ್ಮ ಜೊತೆ ನಿಮ್ಮ ಸಂಪರ್ಕ ಇದ್ದಾಗ ನೀವು ಸೈಬರ್ ಕೆಫೆಗೆ ಹೋಗಿ. ಹೌದು ಹೌದು. ನೀವು ಸೈಬರ್ ಕೆಫೆಗೆ ಹೋಗಿ ನೀವು ಪ್ರಾರಂಭ ಮಾಡಿ, ನೀವು ಅಧಿಕೃತವಾಗಿ ಸಹಾಯವನ್ನು ಪಡೆಯೋಕ್ಕಾಗುತ್ತೆ, ನಿಮಗೂ ಲಾಭ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ಇದನ್ನೇ ಬಂಡವಾಳ ಮಾಡ್ಕೊಂಡು ಶೋಷಣೆ ಆಗಬಾರ್ದು ಅಂತಕ್ಕಂಥದ್ದು
ಮತ್ತು ಯಾವ ಫೋನಿಂದ ಎಷ್ಟು ಕರೆಗಳು ಬರ್ತಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸರ್ಕಾರಕ್ಕಿದೆ. ಇಂಥವ್ರ ಮಧ್ಯೆ ಕೂಡ ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿ ನಮ್ಮ ಈ ಸಕಾಲ ಯೋಜನೆಯ ಬಗ್ಗೆ ಅಂತರಾಳದ ಅನುಭವಗಳನ್ನು ಹಂಚ್ಕೊಂಡಿರ್ತಕ್ಕಂಥ ಪದ್ಯ ಕೂಡ ಈ ಸರಿನ ವರದಿಯಲ್ಲಿ ಬಿಡುಗಡೆಯಾಗಿದೆ. ಒಂದು ರೀತಿ ಇದು ಆ ಥರದ ದಳ್ಳಾಳಿಗಳ ಮಧ್ಯೆ ಒಳ್ಳೆ ಮನಸ್ಸುಗಳು ಇದ್ದಾವೆ ಅನ್ನುವಂಥದ್ದಕ್ಕೆ ನಮಗೆ ಖುಷಿ ಕೊಡುವಂಥ ವಿಚಾರ. ಹೌದು, ಇದಾಗಲೇ ಲಾಂಚ್ ಆಗಿದೆ ಮೇಡಮ್. ಇವತ್ತು ಸಾಹೇಬರು ರಿಲೀಸ್ ಮಾಡ್ತಾ ಇದ್ದಾರೆ. ನೀವು ಮೊದಲು ತಗೊಂಡ್ಬಿಡ್ತೀರಿ, ನೀವು 8 ಗಂಟೆ ಕರೆದು ನಿಮ್ಮಲ್ಲಿ ಮೊದಲು ಆಗ್ತದೆ. ಸಕಾಲ ಸಂಭ್ರಮ ಇದೊಂದು ರೀತಿ ಸಂಭ್ರಮದ ಸಮಯ ಅನ್ನೋ ರೀತಿ ನಮ್ಮ ವೀಕ್ಷಕರೊಬ್ಬರು ಸಕಾಲ ಯೋಜನೆ ಬಗ್ಗೆ ತಮ್ಮ